ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಮೆಡಿಕಲ್ ಚೆಕಪ್ಗಾಗಿ ಆರೋಪಿ ಪ್ರಜ್ವಲನ್ನ ಎಸ್ಐಟಿ ಅಧಿಕಾರಿಗಳು ಆಸ್ಪತ್ರೆಗೆ ಕರೆತಂದಿದ್ರು. ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಗೆ ಅಧಿಕಾರಿಗಳು ಕರೆತಂದಿದ್ರು. ಬಾಡಿ ವಾರೆಂಟ್ ಮೇಲೆ ಪ್ರಜ್ವಲನ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ದಾರೆ. ಕೊಟ್ಟನಗೆರೆ ಗೋಡೌನ್ ಸೀಸ್ ಹಿನ್ನೆಲೆ ವಾಹನ ಮಾಲೀಕರು ಪರದಾಡುವಂತಾಗಿದೆ. ಸೀಸಿಂಗ್ ವಾಹನದ ಫೈನಾನ್ಸ್ ಕ್ಲಿಯರ್ ಮಾಡಿ ಪಾರ್ಕಿಂಗ್ ಶೆಡ್ನಿಂದ ವಾಹನ ತೆಗೆದುಕೊಂಡು ಹೋಗಲು ದೂರದ ದಾವಣಗೆರೆ ತಮಿಳುನಾಡಿನಿಂದ ವಾಹನ ಮಾಲೀಕರು ಆಗಮಿಸಿದ್ರು. ಆದರೆ ಪೊಲೀಸರು ಸದ್ಯಕ್ಕೆ ಯಾವ ವಾಹನವೂ ಹೊರಬಿಡಲು ಆಗಲ್ಲ, ಮುಂದಿನ ವಾರ ಬನ್ನಿ ಅಂತ ವಾಪಸ್ ಕಳಿಸುತ್ತಿದ್ದು, ಇದರಿಂದಾಗಿ ವಾಹನ ಮಾಲೀಕರು ಪರದಾಡುವಂತಾಗಿದೆ. ಇಂದಿನಿಂದ 5 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕಳೆದ 2 ದಿನಗಳಿಂದ ನಗರದಲ್ಲಿ ಉಷ್ಣಾಂಶ ಇಳಿಕೆಯಾಗಿದ್ದು, ಇದೇ ರೀತಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಮುಂದುವರಿಯಲಿದೆ. ಜೊತೆಗೆ ಬೆಂಗಳೂರಿನಲ್ಲಿ ಜೂನ್ 20ರವರೆಗೆ ಸಾಧಾರಣ ಮಳೆಯಾಗುವ ಸಂಭವ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಭರದ ಸಿದ್ಧತೆ ನಡೆದಿದ್ದು, ಇಷ್ಟರಲ್ಲೇ ಶೂಟಿಂಗ್ ಆರಂಭವಾಗಲಿದೆ. ಈ ಮಧ್ಯೆ ರಾಖಿ ಬಾಯ್ ಪಾತ್ರದ ಬಗ್ಗೆ ಒಂದಷ್ಟು ಹೊಸ ವಿಚಾರ ಹರಿದಾಡ್ತಿದೆ. ಟಾಕ್ಸಿಕ್ನಲ್ಲಿ ಯಶ್ ಅಂಡರ್ ವರ್ಲ್ಡ್ ಡಾನ್ ಆಗಿ ನಟಿಸುತ್ತಿದ್ದು, ಇಂಟರ್ನ್ಯಾಷನಲ್ ಕಿಲಾಡಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಜೊತೆಗೆ ಈ ಪಾತ್ರ ಹೇಗಿರಲಿದೆ ಅನ್ನೋದಕ್ಕೂ ಉತ್ತರ ಸಿಕ್ಕಿದೆ. ಕಲ್ಟ್ ಇಂಟರ್ನ್ಯಾಷನಲ್ ಸೀರೀಸ್ ಪೀಕಿ ಬ್ಲೈಂಡರ್ನಲ್ಲಿರೋ ನಟ ಸಿಲಿಯನ್ ಮರ್ಫಿ ಪಾತ್ರವನ್ನ ಯಶ್ ಪಾತ್ರ ಹೋಲಲಿದೆ. ದುನಿಯಾ ವಿಜಯ್ ಮತ್ತು ಎಸ್ ನಾರಾಯಣ್ ಕಾಂಬಿನೇಷನ್ ನಲ್ಲಿ ಬಂದ ಚಂಡ ಮತ್ತು ದಕ್ಷ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಗಳಿಸಿದ್ವು. ಇದೀಗ ಹ್ಯಾಟ್ರಿಕ್ ಕಾಂಬಿನೇಷನ್ಗೆ ವಿಜಯ್ ನಾರಾಯಣ್ ಸಿದ್ಧರಾಗಿದ್ದು, ಈಗಾಗಲೇ ಶೂಟಿಂಗ್ ಆರಂಭವಾಗಿದೆ. ಇನ್ನೂ ಹೆಸರಿಡದ ಈ ಸಿನಿಮಾದಲ್ಲಿ ವಿಜಯ್ ಡಿಟೆಕ್ಟಿವ್ ಆಗಿ ಪಾತ್ರ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.